ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಶಂಕೆ ಇರುವ ಕಾರಣ ಸರ್ಕಾರದ ಕಳ್ಳಾಟ ಬಯಲು ಮಾಡೋದಕ್ಕೆ ಯುವಕನೊಬ್ಬ ಪ್ಲಾನ್ ಮಾಡಿದ್ದಾನೆ. ನದಿ ಮಧ್ಯೆ ಬಂಡೆಗೆ ಬಣ್ಣ ಬಳಿದು ನೀರಿನ ಮಟ್ಟ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾನೆ. ಸಂಗಮದಲ್ಲಿ ಕಾವೇರಿ ನದಿ ಮಧ್ಯೆ ಇರುವಂತಹ ಬಂಡೆಗೆ ಬಣ್ಣವನ್ನ ಬಳಿದಿರುವಂತದ್ದು. ಶ್ರೀರಂಗಪಟ್ಟಣದ ಗಂಜಾಂನ ಅಭಿಷೇಕ್ ಎಂಬುವಂತ ಯುವಕ ಈ ರೀತಿಯಾದಂತಹ ಪ್ಲಾನ್ ಮಾಡಿದ್ದಾನೆ. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಆಗ್ರಹಿಸಿರುವಂತದ್ದು. ನೀರು ಹರಿಸಿದ್ರೆ ರೈತರೊಂದಿಗೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಲ ದಿನಗಳಿಂದ ರಾತ್ರಿ ವೇಳೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳದೆ ಕೇಳದೆ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡಬಹುದು ಅನ್ನುವಂತ ಆತಂಕವಿರುವಂತಹ ಕಾರಣ ಈ ರೀತಿಯಾದಂತಹ ಪ್ಲಾನ್ ಅನ್ನ ಯುವಕ ಮಾಡಿದ್ದಾನೆ. ಇಲ್ಲಿ ಸರ್ಕಾರದ ವಿರುದ್ಧ ರಂಗಕ್ಕಿಳಿದಿದ್ದಾನೆ. ಯುವಕ ರಂಗಕ್ಕಿಳಿದು ಹೋರಾಟವನ್ನ ನಡೆಸುತ್ತಿದ್ದಾನೆ. ನಾನು ಇವಾಗ ನಮ್ಮ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಇದ್ದೀನಿ, ಸಂಗಮದಲ್ಲಿ. ಇದು ನೀವು ಇವತ್ತು ನಾನು ಇರೋದು ಉದ್ದೇಶ ಏನು ಅಂತಂದರೆ, ಕಾವೇರಿ ನದಿ ಈ ಬಂಡೆ ಮೇಲೆ ನಾನು ಒಂದು ಮಾರ್ಕ್ ಮಾಡ್ತೀನಿ. ಈಗಿರೋದು 31ನೇ ತಾರೀಕು ಕಾವೇರಿ ನೀರು ಇಷ್ಟಿದೆ. ನಮ್ಮದು ಇದ್ರ ಮೇಲ್ಗಡೆ ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ತಮಿಳುನಾಡಿಗೆ. ಇಲ್ಲಿ ನಮ್ಮದು ಇಲ್ಲಿ ಭಾಗದವ್ರಿಗೇ ನೀರಿಲ್ಲ. ರೈತರಿಗೆ ಇವಾಗ ಮಳೆ ಆಗಿಲ್ದೇ ಇರೋ ಕಾರಣ ಡ್ಯಾಮಲ್ಲಿ ನೀರಿಲ್ಲದೆ ಇರೋದು ಉದ್ದೇಶದಿಂದ ನಮ್ಮ ಮಂಡ್ಯ ಭಾಗದ ರೈತರಿಗೆ ನೀರಿಲ್ಲ. ಬೆಂಗಳೂರು ಜನಕ್ಕೆ ಕುಡಿಯೋಕ್ಕೆ ನೀರು ಬೇಕು. ನೀವು ಈ ತಮಿಳ್ನಾಡವ್ರು ಏನು ನಿಮಗೆ ನೀರು ಕೇಳಿದರೆ ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ತಮಿಳ್ನಾಡಿಗೆ ಅಂತೇಳಿ ಇದ್ರ ಮೇಲೆ ನಾನು ಮಾರ್ಕ್ ಮಾಡ್ತೀನಿ, ನೋಡ್ಬೋದು. ಇದ್ರ ಮೇಲ್ಗಡೆ ನೀವು ಈ ಮಾರ್ಕ್ ಮೇಲೆ ಏನಾದರೂ ಕಾವೇರಿ ನೀರು 1 ಇಂಚು ಜಾಸ್ತಿ ಆದ್ರೂ ನಮ್ಮದು ಹೋರಾಟ ನಾವು ಬೇರೆ ರೀತಿಯಲ್ಲೇ ಇರುತ್ತೆ. ಜಿಲ್ಲಾದ್ಯಂತ ನಾವು ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ಬಂದೇ ಮಾಡಿ ನಾವು ಹೋರಾಟ ಮಾಡಬೇಕಾಗುತ್ತೆ. ನಿಮಗೆ ಇದು